ನಾವು ಗಂಜಿಗಟ್ಟೆಯ ಗ್ರಾಮದ ಅಡಿಕೆ ಬೆಳೆಗಾರರು ಮಾತಾಡ್ತಿರೋದು. ಎಲ್ಲ ಕೇಳಿದಾರರು, ಎಲ್ಲ ವ್ಯಾಪಾರಸ್ಥರು ಹಸೆಕಾಯಿನ ಈ ರೇಟಿಗೆ ತಗೋಬೇಡ್ರಿ, ಈ ರೇಟಿಗೆ ಕಮ್ಮಿ ರೇಟಿಗೆ ತಗೊಳ್ರಿ ಅಂತಂದೇಳಿ ಅವರೊಂದು ಸಂಘಟನೆ ಮಾಡ್ಕೊಂಡಾರೆ. ಅದರ ವಿರುದ್ಧವಾಗಿ ನಾವು ರೈತರ ಸಂಘಟನೆ ಮಾಡಿ ನಾವು ನಮ್ಮ ಹಳ್ಳಿಗಳಿಗೆ ನಾವು ಈ ರೇಟಿಂಗ್ ಕಮ್ಮಿ ಯಾವ ರೈತರು ಕೊಡೋದು ನಾವು ಒಂದು ಫಿಕ್ಸ್ ಮಾಡ್ಕೊಂತೀವಿ. ನೀವು ಹೆಂಗೆ ಈ ರೇಟಿಂಗ್ ಕಮ್ಮಿ ಮೇಲೆ ತಗೋಬೇಡ್ರಿ, ಹಿಂಗೆ ಇಷ್ಟು ಶೂಟು ಅಂತಕ್ಕಂಥದ್ದು ಕಾನೂನುಬದ್ಧವಾಗಿ ಇಲ್ಲೇ ಇಲ್ಲ. ನೀವು ಅದನ್ನು ದಾವಣಗೆರೆ ಮಾರ್ಕೆಟಿಗೆ ಹೋಗಿ ಅವ್ರಿಗೆ ಶೂಟ್ 2 kg 1 kg 2 kg ತಗೊಳ್ರಿ ಅಂತ ಹೇಳಿ ಅವ್ರಿಗೆ 5,000 50,000 ಅಡಿಕೆ ಇದ್ರೆ 5,000 ತಗೊಳ್ರಿ ಅಂತೇಳಿ ಈ ಥರ ಎಲ್ಲ ನೀವು ಬಲವಂತ ಮಾಡಿ ಬಂದಿದ್ದೀರಿ. ಅಲ್ಲಿ ನೀವು ಶೂಟು ಅಂತಕ್ಕಂಥದ್ದು ಮೊದಲನೇದಾಗಿ ಅದು ಕಾನೂನುಬದ್ಧವಾಗಿ ತಗೊಳಂಗೆ ಇಲ್ಲ. ಅವರು ಇವರು ದಲ್ಲಾಳರು ಅವರು ರೈತರ ಹಿತ ಕಾಯಬೇಕು, ವ್ಯಾಪಾರಸ್ಥರ ಹಿತ ಅಲ್ಲ. ಅವ್ರು ರೈತರ ಹಿತ ಕಾಯಬಿಟ್ಟು ಅವರು ಕರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರದ್ದು ತಪ್ಪು. ಪ್ರತಿಯೊಂದು ಹಳ್ಳಿ ಗ್ರಾಮಸ್ಥರು ಕೂಡ ಅಡಿಕೆ ಬೆಳೆಗಾರರು ಎಲ್ಲರೂ ನಾವು ಸಂಘಟನೆ ಆಗ್ತಾ ಇಲ್ಲ. ರೈತರ ಸಂಘಟನೆ ಆಗಿದ್ರೆ ಅವ್ರು ಈ ಮಟ್ಟಕ್ಕೆ ಹೋಗೋದಿಲ್ಲ. ರೈತರ ಸಂಘಟನೆ ಆದರೆ ಸರ್ಕಾರಗಳನ್ನೇ ಉಳಿಸ್ಬೋದು. ನಾವಿಲ್ಲಿ ಸಂಘಟನೆ ಆಗಲಿಲ್ಲದಕ್ಕೆ ಅವ್ರು ಆ ಮಟ್ಟಕ್ಕೆ ಹೋಗ್ತಾರೆ. ಪ್ರತಿಯೊಂದು ಹಳ್ಳಿನಲ್ಲಿರುವ ಪ್ರತಿಯೊಬ್ಬ ಅಡಿಕೆ ಬೆಳೆ ರೈತರು ಕೂಡ ಸಂಘಟನೆ ಮಾಡ್ಕೊಂಡು ಆಯಾ ಊರುಗಳಿಗೆ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ನೀನು ಯಾರ್ದಾರ ಯಾವ ಖರೀದಾರಿಗಾರ ಯಾರು ರೈತರು ಕೊಡಲಿ, ಅವ್ನಿಗೆ ಇಷ್ಟು ಬಂದರಿಗೆ ಕೊಡಲಿ, ಆದರೆ ಒಂದು ರೇಟ್ ಅವ್ರು ಹೆಂಗೆ ಮಾಡ್ಕೊಂಡ್ರೆ ನಾವು ಅದೇ ರೇಟು. ನಾವು 6,000 ಮಾಡ್ತೀವೋ, 7,000 ಮಾಡ್ತೀವೋ, 8,000 ಮಾಡ್ತೀವೋ, ಆ ರೇಟಿಗೆ ಅವ್ರು ತಗೊಂಡ್ರೆ ತಗೋಬೋದು, ಬಿಟ್ಟರು ಬಿಡ್ಬೋದು. ಅದಾಗಲ್ವಾ? ರೈತರುಗಳಿಗೆ ವರ್ಷವಿಡೀ ಬೆಳೆದು 6 ವರ್ಷಗಟ್ಟಲೆ ಬೆಳೆದು ವರ್ಷವಿಡೀ ಹಗಲು ರಾತ್ರಿ ನೀರು ಬಿಟ್ಟು ಕಷ್ಟಪಟ್ಟಿರ್ತೀವಿ. ಇನ್ನು 3 ತಿಂಗಳು ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಕಷ್ಟವಾದ ಕೆಲಸ ಏನಲ್ಲ. ಸೊ 3 ತಿಂಗಳು ಮೊದಲೆಲ್ಲ ಲೇಬರ್ಸಿಂದ ಮಾಡ್ಬೇಕಾಯ್ತು, ಕಷ್ಟ ಇತ್ತು. ಈಗೆಲ್ಲ ಮಿಷಿನ್ ಮಾಡತ್ತೆ. ಆಮೇಲೆ ಮೊದಲೆಲ್ಲ 15 ದಿವಸ ಗಟ್ಟಲೆ ಮಾಡಿ ಹಿಡ್ಕೊಳೋದು. ಈಗ ಆ ಪರಿಸ್ಥಿತಿ ಇಲ್ಲ. ಒಂದಿನ ಮಾಡಿ ಹಿಡ್ಕೊಳೋದು ಕಷ್ಟ. ಭಾಳ ಸುಲಭವಾಗೈತೆ. ರೈತರು ಕಷ್ಟ ಆದ್ರ ಕತೆ. ಎಲ್ಲ ರೈತರು ಸ್ವಂತ ಅಡಿಕೆ 1 ವರ್ಷ ಮಾಡಿ ನೋಡ್ರಿ, ನೀವೇ ಅವ್ರಿಗೆ ಕೊಡೋದಿಲ್ಲ. 1 ವರ್ಷ ಮಾಡಿದ್ರಿ ಅಂದರೆ ಅದರ ಬರ್ತಕ್ಕಂಥ ಆದಾಯ ನೋಡ್ಕೊಂಡ್ರೆ ಅವ್ರಿಗೆ ಕೊಡೋದಿಲ್ಲ. ಅವ್ರು ಇಷ್ಟೆಲ್ಲ ಆದಾಯ ತಗೊಂಡು ಕೊಡೋರು ರೈತರ ಮೇಲೆ ಮತ್ತು ತಲೆ ಹೊಡೆಯೋಕೆ ನಿಂತಿದ್ದಾರೆ. ರೈತರು ಎಚ್ಚರಗೊಳ್ಳಲಿದ್ರೆ ಈ ವರ್ಷ 4 ಕಂಡೀಷನ್ ಹಾಕಿರೋರು ಮುಂದಿನ ವರ್ಷ 40 ಕಂಡೀಷನ್ ಹಾಕ್ತಾರೆ. ನಾವು ರೈತರು ಬೀದಿ ಬರ್ಬೇಕಾಗತ್ತೆ. ರೈತರು ಮೊದಲು ಎಚ್ಚೆತ್ಕೊಳ್ರಿ ಅಂತೇಳಿ ನಾನು 2 ಮಾತು ಹೇಳಿ ಎಲ್ಲ ರೈತರು ಗಮನಕ್ಕೆ ತಗೊಂಡು ಎಲ್ಲ ಹಳ್ಳಿಗಳಾಗ ಸಂಘಟನೆ ಮಾಡ್ಕೊಂಡು ಇನ್ನು ಮುಂದೆ ತಾಲೂಕು ಮಟ್ಟಕ್ಕೂ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕೇಣಿದಾರರ ಸಮಸ್ಯೆ ಏನಿದಾವೋ ರೈತರ ಸಮಸ್ಯೆನೂ ಅಷ್ಟೇ ಇದಾವೆ. ನಾವು 4 ರಿಂದ 5 ವರ್ಷ ನೀರು ಹೊಡೆದಿವಿ. ಆವಾಗಿನ ಲಾಸನ್ನು ಯಾರೋ ಕೇಣಿದಾರರೇ ಆಗಲಿ ವ್ಯಾಪಾರಸ್ಥರೇ ಆಗಲಿ ಬಿಡ್ಕೊಂಡು ಕೊಟ್ಟಿಲ್ಲ. ಆಮೇಲೆ ಗೊಬ್ಬರದ ರೇಟು 600 ರಿಂದ 700 ರೂಪಾಯಿ ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಊರಿನಲ್ಲೇ ಆಗಿರ್ಬೋದು 1 ಎಕರೆ ಡ್ರಿಪ್ ಸುತ್ತಕ್ಕೆ 600 ರೂಪಾಯಿ ಇದ್ದಾವೆ. ಈ ಪ್ರಾಬ್ಲಮನ್ನು ನಾವು ಹೆಂಗೆ ಬಗೆಹರಿಸ್ಬೇಕು? ನಿಮ್ಮ ಪ್ರಾಬ್ಲಮನ್ನು 3 ತಿಂಗಳು ಅವಧಿಗೆ ಲೇಬರ್ ತಗೊಂಡು ನೀವು ಸಮಸ್ಯೆಯನ್ನು ಹೇಳ್ಕೊಂತ ಹೋದರೆ ನಾವು ವರ್ಷಗಟ್ಟಲೆ ನಾವು ನೀರೇ ಆಗಿರ್ಬೋದು ಅಥವಾ ಲೇಬರ್ ಚಾರ್ಜ್ ಆಗಿರ್ಬೋದು ಇದನ್ನೆಲ್ಲ ನಾವು ಸಂಸ್ಕರಣೆ ಹೆಂಗೆ ಮಾಡಬೇಕು ಅದನ್ನು ನೀವು ಬಗೆಹರಿಸ್ಕೊಳ್ರಿ, ನಾವು ಬಗೆಹರಿಸ್ಕೊಂತೀವಿ. ದಯಮಾಡಿ ರೈತರನ್ನ ಉದ್ಧಾರ ಆಗಕ್ಕೆ ಬಿಡ್ರಿ ಅಂತ ನಾನು ನೀವು ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಮಹೇಶಣ್ಣ ಅಂತಂದೇಳಿ ಗಂಜಿಗಟ್ಟೆ ಗ್ರಾಮಸ್ಥ. ನಾವೆಲ್ಲರೂ ಅಡಿಕೆ ಬೆಳೆಗಾರರೇ. ನೀವು ಫಸ್ಟ್ ಆಫ್ ಆಲ್ ನೀವು ಇದನ್ನ ಯಾಕೆ ಸಂಘ ಅಂತಂದು ಮಾಡ್ಕೊಂಡಿರಿ ಅಂತ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅಡಿಕೆದು ಒಂದು ಸಂಘ ಇದ್ಯಾವುದೋ ಒಂದು ಕೆಡೋದು ಮಾಡೋದು ಮಟ್ಟೋದು ಹೀಗೆಲ್ಲ ಮಾಡ್ಕೊಂಡ್ರೆ ನೀವು ಬರೋದೇ ಬೇಡ್ರಿ. ನಿಮಗೆ ಯಾಕ್ರಿ ಲಾಸು? ನೀವು ಯಾಕೆ ಬಂದು ಇಲ್ಲಿ ಕೇಣಿ ಹಿಡ್ಕೊಂತೀರಿ? ಕೇಣಿ ಹಿಡ್ಕೊಂಡು ನೀವ್ಯಾಕೆ ಕೈ ಸುಟ್ಕೊಂತೀರಿ? ಇನ್ನು ಪಡಿ ನಿನ್ನ ಮನೆಗೆ ಇದ್ಬಿಡು ನೀನು. ಈ ಹಸೆ ಅಡಿಕೆತ್ತ ಅಂತಾರೆ, ಹಸೆ ಅಡಿಕೆಂತ ಅಂದ ಈಗ 2-3 ವರ್ಷ ಲಾಸ್ ಆಗೈತೆ ಅಂತೀರಿ. ನಿನಗೆ ಯಾತು ಬೇಕಪ್ಪ ಅದು? ನಿನ್ನ ಪಡಿ ನೀನು ಇದ್ಬಿಡು. ನಾವು ಊರೆಲ್ಲ ಸೇರ್ಕೊಂತೀವಿ. ನಮಗೆ ಅವ್ರಿಗೆ ನಾವು ಎಲ್ಲ ಸೇರ್ಕೊಂಡು ನಾವು ಬೇಸಿಗೆ ನಾವು ಬುದ್ಧಿದ್ದು ಹಿಂಗೆ ಮಾರ್ಕೊಂತೀವಿ. ನಾವು ಮಾರ್ಕೊಂತೀವಿ. ನಿಮಗೆ ಯಾಕೆ ಬೇಕು ಈ ಗೋಜು? ಎಲ್ಲ ರೈತರು ನಾವೆಲ್ಲ ಒಂದೇ. ನೀವು ಕೂಡ ರೈತರ ಮಕ್ಕಳೇ. ದಯವಿಟ್ಟು ಇಂಥ ಕಾರ್ಯಕ್ಕೆ ಕೈ ಹಾಕೋಬೇಡ್ರಿ. ನಾವೆಂದಿದ್ರು ರೈತರು ಮತ್ತು ಸೈನಿಕರು. ನಾವು ಇಡೀ ದೇಶದ ಬೆನ್ನೆಲುಬೆ. ಯಾವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಇಂಥ ನಾವು ಸಹಿಸ್ಕೊಳ್ಳಲ್ಲ. ನಾವು ರೈತ ಸಂಘದವರು, ನಾವು ರೈತರೆಲ್ಲ ಒಗ್ಗಟ್ಟಾಗಿರ್ತೀವಿ. ಇನ್ನು ಮುಂದೆ ಯಾವ ಕಾರಣಕ್ಕೂ ಇಂಥದ್ದೆಲ್ಲ ಮಾಡೋಕ್ಕೋಗ್ಬೇಡ್ರಿ. ಫಸ್ಟ್ ಅವ್ರ ವ್ಯವಹಾರ ಏನಿರ್ತದೆ ಅವ್ರು ಮಾಡ್ಕೊಂತಾರೆ. ನೀವು ಬಂದೇ ನಮ್ಮನ್ನೆಲ್ಲ ಅಲಕ ಬಿಡಿಸಿ ನಮ್ಮನ್ನೆಲ್ಲ ಗಬ್ಬೆ ಬಿಡಿಸೋದಲ್ಲ. ನಾವು ಹೊಣಾಡಿಕೆ ಮಾಡ್ಕೊಂತೀವಿ. ನಮ್ಮ ಮಾರ್ಕೆಟ್ ರೇಟ್ ಇರುತ್ತೆ, ಅದು ನಾವು ತಗೊಂತೀವಿ. ನೀವು ದಯವಿಟ್ಟು ನೀವು ಅದ್ರ ಲಾಸ್ ಆಗೈತಿ. ನಿಮ್ಮನ್ನು ಲಾಸ್ ಮಾಡ್ಕೊಂಡ್ರೆ ಯಾರು? ನಿಮ್ಮನ್ನು ಕರೆದಿದ್ವಿ ನಾವು. ಹೊಣಾಡಿಕೆಗೆ ಆಟ ತೆಗೆದು ಕೇಣಿ ಇಟ್ಕೊಂಡಾಟ. ನೀನು ಪಡಿ ನಿಮ್ಮ ಮನೆಗೆರೆ. ನಿನಗೆ ಆತ ಬೇಕಾದಲ್ಲ. ನಿನಗೆ ಮನೆಗೆರೆ ನೀನು ಹಸೆ ಅಡಿಕೆನೂ ಬರೋಕೋಬೇಡ, ಒಣ ಅಡಿಕೆನೂ ಬರೋಕೋಬೇಡ. ನಮ್ಮ ಬುದ್ಧಿದ್ದಾಗ ನಾವು ಮಾಡ್ಕೊಂತೀವಿ. ನಾವು ಇಷ್ಟು ಹೇಳಿ ನಾನು ಮುಗಿಸ್ತೀನಿ ನನ್ನ ಮಾತು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.
ರೈತ ಬೆಳೆಗಾರರಿಗೂ ಮತ್ತು ಕೇಣಿದಾರರಿಗೂ ನಮಸ್ಕರಿಸ್ತಾ, ನನ್ನ ಹೆಸರು ರಮೇಶ್ ನಾಯಕ್ ಅಂತ. ನಾವು ಗಂಜಿಗಟ್ಟೆ, ನಾನು ರೈತ ಬೆಳೆಗಾರರು, ಅಡಿಕೆ ಬೆಳೆಗಾರರು. ಈಗ ನೀವು ನಿಮ್ಮಿಚ್ಛೆಗೆ ನಮ್ಮದು ತೋಟ, ಭೂಮಿ ನಮ್ಮದು, ತೋಟ ನಮ್ಮದು, ಅಡಿಕೆ ನಮ್ಮದು, ಬೆಳೆಸೋರು ನಾವು, ಕಷ್ಟಪಡೋರು ನಾವು. ನಮ್ಮ ಬೆಳೆಗೆ ನೀವು ಸಂಘಟನೆ ಮಾಡಿಕೊಂಡು ನೀವು ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಇವರು ವ್ಯಾಪಾರಸ್ಥರಿಗೆಲ್ಲ ಹೋಗಿ ನೀವು ಸಂಘಟನೆ ಮಾಡಿ ಸೂಟು ಅದು ಇದು ನಮ್ಮ ಬೆಳೆಗೆ ಸೂಟ್ ಕೊಡೋಕ್ಕೆ, ಸೂಟ್ ಕೇಳೋಕ್ಕೆ, ಸೂಟಿನ ನೀವು ಒಂದು ಕಾನೂನನ್ನು ಮಾಡೋಕ್ಕೆ ನಿಮಗೆ ಹಕ್ಕಿಲ್ಲ. ನೀವು ಯಾರು? ಆದ್ದರಿಂದ ನೀವು ಹೇಗೆ ಸಂಘಟನೆ ಮಾಡ್ಕೊಂಡಿದ್ದೀರೋ ಅವ್ನು ಯಾವ ವ್ಯಾಪಾರಸ್ಥರು ಬರ್ತಾನೋ ಅಥವಾ ಯಾರು ಬರ್ತಾರೋ ನಮ್ಮ ಬಳಿಗೆ ಬರಲಿ. ಅಡಿಕೆ ನಮ್ಮದು, ಬೆಳೆ ನಮ್ಮದು, ತೋಟ ನಮ್ಮದು. ನಮ್ಮ ಹತ್ರ ಇರ್ತಕ್ಕಂಥ ಬೆಳೆಗೆ ನೀವು ಬೆಲೆ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನಾವು ಬೆಲೆ ಕಟ್ತೀವ ಅಥವಾ ಎಲ್ಲಿ ಮಾರಾಡ್ತೀವೋ ನಮ್ಮ ಇಷ್ಟ. ನಾವು ಕೂಡ ನಿಮಗಿಂತ ಹೆಚ್ಚಾಗಿ ಸಂಘಟನೆ, ರೈತರು ಯಾರು ಗುಗ್ಗುಗಳಿಲ್ಲ, ಎಲ್ಲದೂ ತಿಳಿತದೆ. ಎಲ್ಲ ಮಾರ್ಕೆಟ್ಗೂ ಕೂಡ ದಿನನಿತ್ಯ ಇಲ್ಲಿ ಮೊಬೈಲಲ್ಲಿ ಆನ್ಲೈನಲ್ಲಿ ನೋಡ್ಕೊಳ್ಳೋಂಥ ಬುದ್ಧಿವಂತರಿದ್ದಾರೆ. ಆದ್ದರಿಂದ ನೀವು ಇಲ್ಲ ಸಲ್ಲದ ಅಥವಾ ನಿಮಗೆ ಲಾಸ್ ಆಗುವಂಥದ್ದು ಯಾವ ಥರದ್ದು ಬೇಡ. ಇಲ್ಲ ಸಲ್ಲದ ಸಂಘಟನೆಯನ್ನು ಮಾಡಿಕೊಂಡು ಇಲ್ಲ ಸಲ್ಲದ ವ್ಯಾಪಾರವನ್ನು ನಮ್ಮ ಬೆಳೆಗೆ ನೀವು ಬೆಲೆ ಕಟ್ಟೋ ಅವಶ್ಯಕತೆ ಇಲ್ಲ. ನಮ್ಮ ಬೆಳೆಗೆ ನಾವು ಬೆಲೆ ಇಟ್ಕೊಂಡಿರ್ತೀವಿ. ನಾವು ಕೂಡ ರೈತರು ಸಂಘಟನೆಕಾರರಾಗಿ ನಾವು ಕೂಡ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ಬೆಳೆ ನಮ್ಮ ಹತ್ರ ಇರ್ತದೆ. ಅದು ಯಾವನ್ ತೊಗೊಂಡೋಗಿ ಇಲ್ಲ, ನಮ್ಮ ಹತ್ರ ಇರ್ತದೆ. ನಾವು ಎಲ್ಲಿ ಮಾರಾಟ ಮಾಡ್ಬೇಕು ನಮ್ಗೆ ಗೊತ್ತಿರ್ತದೆ. ಹಾಗಂತ ನಾವು ಹೇಳಿ ರೈತರು ಕೂಡ ಸಂಘಟನೆಕಾರರಾಗಿ ನಾವು ಸಂಘಟಿತರಾಗ್ತೀವಿ, ಅದನ್ನು ವಿರೋಧಿಸ್ತೀವಿ ಅಂತ ನಾವು ಈ ಮಾತನ್ನು ಹೇಳ್ತೀವಿ. ಇನ್ನೊಂದು ಎರಡು ಮಾತಾಡೋ